ಇವತ್ತು ಬಂದ್ಬಿಟ್ಟು 14ನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ. ನವೆಂಬರ್ 14ರಂದು ಮದುವೆ ಸಮಾರಂಭದ ನಿಮಿತ್ತ ಬಂದಿದ್ದ ಒಂದು ಕುಟುಂಬ ವಸತಿ ಗೃಹದ ಕೋಣೆಯೊಂದರಲ್ಲಿ ತಂಗಿತ್ತು. ಚೆಕ್ಔಟ್ ಮಾಡುವ ಮುನ್ನ ಆ ಕುಟುಂಬದ ಸದಸ್ಯರು ತಮ್ಮ ಕೋಣೆಯೊಳಗೆ ಕೆಲವೊಂದು ಧಾರ್ಮಿಕ ಶಾಸ್ತ್ರಗಳನ್ನ ನೆರವೇರಿಸಿದ್ದಾರೆ. ಯಾವುದೇ ವಸತಿ ಗೃಹದಲ್ಲಿ ಕೋಣೆಯೊಳಗಡೆ ಧಾರ್ಮಿಕ ಶಾಸ್ತ್ರಗಳನ್ನು ಮಾಡಲು ಯಾವುದೇ ಅವಕಾಶವಿಲ್ಲ. ಆದರೆ ಈ ಕುಟುಂಬ ಕೋಣೆಯೊಳಗಡೆ ಅರಿಶಿನ ಶಾಸ್ತ್ರಗಳನ್ನ ಮಾಡಿ ಇಡೀ ಅರಿಶಿನ, ಕುಂಕುಮ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನ ಕೋಣೆಯ ಗೋಡೆಗಳು ಮತ್ತು ನೆಲದ ಮೇಲೆ ಚೆಲ್ಲಿ ಗಣನೀಯ ಪ್ರಮಾಣದ ಹಾನಿಯನ್ನ ಉಂಟು ಮಾಡಿದ್ರು. ಕೋಣೆಯು ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡು ಮುಂದಿನ ಯಾತ್ರಿಕರಿಗೆ ಹಂಚಲು ಸಾಧ್ಯವಾಗದ ಮಟ್ಟಿಗೆ ಹಾಳಾಗಿತ್ತು. ಚೆಕ್ಔಟ್ ಸಮಯದಲ್ಲಿ ಕರ್ತವ್ಯನಿಷ್ಠ ಸ್ವಚ್ಛತಾ ಸಿಬ್ಬಂದಿಯೊಬ್ಬರು ಕೋಣೆಯಲ್ಲಿ ಆಗಿರುವ ಭಾರೀ ಅವ್ಯವಸ್ಥೆ ಮತ್ತು ಹಾನಿಯ ಬಗ್ಗೆ ವಿಚಾರಿಸಿದಾಗ ಮಾತುಕತೆಯ ನೆಪದಲ್ಲಿ ಕರ್ತವ್ಯನಿರತ ಆ ಬಡ ಸ್ವಚ್ಛತಾ ಸಿಬ್ಬಂದಿಯ ಮೇಲೆ ದೈಹಿಕವಾಗಿ ಮತ್ತು ಅಮಾನವೀಯವಾಗಿ ತೀವ್ರ ಹಲ್ಲೆ ನಡೆಸಿದ್ದಾರೆ.